ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನಾಸ್ ವ್ಲಾಗ್ಸ್. ನಾನಿವತ್ತು ಯುಗಾದಿ ಹಬ್ಬದ ವ್ಲಾಗ್ ಮಾಡ್ತಿದ್ದೀನಿ. ಇಲ್ಲಿ ನಮ್ಮೂರಲ್ಲಿ ತುಂಬಾ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ವೀಡಿಯೋ ಸ್ವಲ್ಪ ಲೇಟಾಗಿ ಬರ್ತಿದೆ, ಸಾರಿ. ಬೆಳಗ್ಗೆ ಯುಗಾದಿ ಹಬ್ಬ ಅಂತಂದ್ರೇನು, ಎಣ್ಣೆ ಸ್ನಾನ, ಹಾಗೆ ಮನೆಗೆ ಬಾಗಿಲಿಗೆಲ್ಲ ಇನ್ನು ಮಾವಿನ ಸೊಪ್ಪಿಂದ ತೋರಣ ಮಾಡ್ತೀವಿ. ಹಾಗೆ ಬೇವು ಬೆಲ್ಲ ತಿನ್ನಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ಹೊಸ ಬಟ್ಟೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ಹಾಗೆ ಮನೇಲಿ ಒಬ್ಬಟ್ಟು ಊಟ, ಅದರ ನೆಕ್ಸ್ಟ್ ಡೇ ಹೊರ್ಸ್ ದುಡ್ಕು. ತುಂಬಾ ಚೆನ್ನಾಗಿರುತ್ತೆ ಯುಗಾದಿ ಹಬ್ಬ, ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ನಮಗೆ ಹಿಂದೂಗಳಿಗೆ ಯುಗಾದಿ ಹಬ್ಬ ಅಂದರೆ ಇದು ವರ್ಷದ ಮೊದಲನೇ ಹಬ್ಬ ಅಂತ. ಚಿಕ್ಕ ವಯಸ್ಸಿಂದನೂ ಅಷ್ಟೇ ಯುಗಾದಿ ಹಬ್ಬ ಅಂತಂದರೆ ನಮಗೆ ಅದು ಹಬ್ಬ ಏನು ಅಂತ ಟಾಪಿಕ್ ಗೊತ್ತಿರಲ್ಲ. ಆದರೆ ಹೊಸ ಬಟ್ಟೆ ಹಾಕೋದಿವಲ್ಲ ಅನ್ನೋದೇ ಖುಷಿ. ಯಾವ ಹಬ್ಬಕ್ಕೆ ತಂದಿಲ್ಲ ಅಂತಂದ್ರೂ ಯುಗಾದಿ ಹಬ್ಬಕ್ಕಂದು ನಮ್ಮಲ್ಲಿ ಕಂಪಲ್ಸರಿ ಹೊಸ ಬಟ್ಟೆ ತಾಗ್ತಿದ್ರು. ಏನೋ ಒಂಥರ ಖುಷಿ. ಚಿಕ್ಕ ಮಕ್ಕಳಿಗೆ ಹೊಸ ಬಟ್ಟೆ ಅಂದರೆ ತುಂಬ ಖುಷಿ ಆಗುತ್ತಲ್ಲ. ಅಚ್ಚುಗೂ ಹಾಗೆ ಪಾಪುಗೂ ಕೂಡ ಬೆಳಗ್ಗೆನೇ ಎಣ್ಣೆ ಸ್ನಾನ ಮಾಡಿಸಿದ್ದೀನಿ. ಸ್ವಲ್ಪ ಚೆನ್ನಾಗಿ ಎಣ್ಣೆ ಹತ್ತಿ ಸ್ನಾನ ಮಾಡಿಸಿದ್ದೀವಿ. ಅಚ್ಚು ಕೂಡ ಹೊಸ ಬಟ್ಟೆ ಹಾಕಿದ್ದಾನೆ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು, ತುಂಬಾ ಮುದ್ದಾಗಿ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು. ಅಮ್ಮು ಪೂಜೆ ಮಾಡ್ತಿದ್ಲು, ಅದರಿಂದ ಅಚ್ಚ ಜೊತೆ ಸ್ವಲ್ಪ ಟೈಮ್ ಸಿಕ್ತು ಮಾತಾಡೋಣ ಅಂದ್ಕೊಂಡು. ಅವನು ರೆಡಿಯಾಗಿದ್ದನಲ್ಲ, ಮಾತಾಡೋಣ ಅಂದ್ಕೊಂಡು ಮಾತಾಡಿಸ್ದೆ. ಆದರೆ ಆಮೇಲೆ ಅವಾಗ ನೋಡ್ಕೊಂಡಿಲ್ಲ ನಾನು. ಬ್ಯಾಕ್ಗ್ರೌಂಡು ಸಾಂಗ್ ಕೇಳಿಸ್ತಿತ್ತು, ಮನೆ ಮುಂದೆ ದೇವಸ್ಥಾನ ಇರೋದ್ರಿಂದ ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಕೇಳಿಸ್ತಿತ್ತು. ಅದರಿಂದ ಅದನ್ನು ಮ್ಯೂಟ್ ಮಾಡ್ತೀವಿ. ನನ್ನ ಮಗ ತುಂಬಾ ಮುದ್ದಾಗಿ ಮಾತಾಡ್ತಿದ್ದ, ನಾನು ಅವನು. ಸೊ ಇದಾಗಿತ್ತು. ಇವತ್ತು ನೋಡಿ ನಾನು ರೆಡಿ, ಹಾಗೆ ಪಾಪುಗೂ ಸ್ವಲ್ಪ ಮಲ್ಕೊಂಡಿದ್ದು, ಮಲಗಿರಲಿ ಅಂದ್ಬಿಟ್ಟು ಮಲಗಿಸ್ದೆ. ಅಮ್ಮು ಪೂಜೆ ಮಾಡ್ತಿದ್ದಾಳೆ. ಮಮ್ಮಿಯು ಒಬ್ಬಟ್ಟೆಲ್ಲ ಆಲ್ರೆಡಿ ಮಾಡಿ ಇಟ್ಟಿತ್ತು ನೋಡಿ. ಅಮ್ಮು ಪೂಜೆ ಮಾಡ್ತಾಳೆ. ಅಮ್ಮು ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾಳೆ. ಅವಳು ಕೂಡ ರಜೆ ಇತ್ತಲ್ಲ ಅಂದ್ಕೊಂಡು ಊರಿಗೆ ಬಂದಿದ್ಲು. ನಮ್ಮ ಅಪ್ಪನೂ ಕೂಡ ಅವತ್ತು ಎಲ್ಲೂ ಹೋಗಿರಲಿಲ್ಲ, ಕಾರ್ ಕೂಡ ಮನೆ ಮುಂದೆನೇ ಇದೆ, ನೋಡ್ತಾ ಇರ್ಬೋದು. ಯುಗಾದಿ ಹಬ್ಬದಲ್ಲಿ ಇನ್ನೊಂದೇನಪ್ಪ ಅಂದರೆ ತುಂಬಾ ಬಿಸಿಲಿರುತ್ತೆ ಫ್ರೆಂಡ್ಸ್. ಹೆವಿ ಬಿಸಿಲಿರುತ್ತೆ. ತುಂಬಾ ಸೆಕೆ ಸ್ವಲ್ಪ ಇರಿಟೇಷನ್ ಆ ಥರ ಎಲ್ಲ ಇರುತ್ತೆ. ಬಿಸಿಲು ಅಂದ್ರೆ ಒಂಥರ ಇರಿಟೇಷನ್ ನೋಡಿ. ಬೇವು ಬೆಲ್ಲ ಎಲ್ಲ ಮಾಡಿ, ಒಬ್ಬಟ್ಟೆಲ್ಲ ಮಾಡಿ ಪೂಜೆ ಮಾಡಿದ್ದಾಳೆ. ದೇವ್ರ ಮನೆ ಅಂತೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ಲು. ಸೊ ಗೈಸ್, ನಮ್ಮನೇಲಿ ಇದೇ ರೀತಿ ಮಾಡೋದು. ನಿಮ್ಮ ಮನೇಲಿ ಯಾವ ರೀತಿ ಮಾಡ್ತೀರ ಅಂತ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ. ಪೂಜೆಯಲ್ಲಿ ಅಮ್ಮು ಒಬ್ಬಟ್ಟು ಕೂಡ ಇಟ್ಟು ಪೂಜೆ ಮಾಡಿದ್ಲು, ಆದರೆ ವೀಡಿಯೋಗೆ ಕ್ಯಾಪ್ಚರ್ ಆಗಿಲ್ಲ. ಹಾಗೆ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ಹೋಗ್ತಾಯಿದ್ವಿ. ಫಸ್ಟು ಬೇವು ಬೆಲ್ಲ ತಿನ್ಬಿಟ್ರೆ ಆಮೇಲೆ ಊಟ ಮಾಡೋಕ್ಕೆ ಸರಿ ಹೋಗುತ್ತೆ ಅಂದ್ಕೊಂಡು ತುಂಬಾ ಹೊಟ್ಟೆ ಹಸಿವಾಗ್ತಿತ್ತು. ಮಮ್ಮಿ ಎಲ್ಲ ಅಡುಗೆ ಎಲ್ಲ ರೆಡಿ ಆಗಿತ್ತು, ಒಬ್ಬಟ್ಟೊಂದು ಮಾಡ್ತಾಯಿತ್ತು. ನಾನೇನು ಅಡುಗೆಲೇನು ಹೆಲ್ಪ್ ಮಾಡ್ತೀನಿ ಅಂದ್ರೂ ಮಮ್ಮಿ ಬೇಡ ಅನ್ನುತ್ತೆ. ಬಾಣಂತನ ಒಂದೇ ಟೈಮ್ ಅಲ್ವ ಮಾಡೋದು, ಸುಮ್ಮನೆ ಏನಕ್ಕೆ ಇಬ್ಬರೂ ಬೇಡ ಅಂದ್ಕೊಂಡು ನಾನು ಒಬ್ಬಳೇ ಮಾಡ್ತೀನಿ ಅಂದ್ಕೊಂಡು ಮಮ್ಮಿ ಮಾಡ್ತಿತ್ತು. ಅಮ್ಮು ಬಂದು ದೇವ್ರ ಮನೆಯೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿಕೊಂಡ್ಳು. ಹೀಗಿತ್ತು ಫ್ರೆಂಡ್ಸ್. ಹಾಗೆ ನಾವು ಅಪ್ಪ ಮನೆ ಬಾಗಿಲಿಗೆಲ್ಲ ತೋರಣ ಕಟ್ತು. ತುಂಬಾ ಚೆನ್ನಾಗಿದೆ ಯುಗಾದಿ ಹಬ್ಬ. ಇವರೆಲ್ಲ ನೋಡಿ, ನೇಹ, ಅಮ್ಮು, ಇವರೆಲ್ಲ ಅಚ್ಚು ಬೆಸ್ಟ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಒಬ್ಬರು ಹೂವು ಕೇಳ್ತಿದ್ರು, ದೇವ್ರ ಹತ್ರ ಹೂವು ಕೇಳ್ತಿದ್ರು. ಕೆಲವರು ಕೇಳ್ತಾರೆ, ನಾನೇನು ಆ ಥರ ರೀತಿ ಕೇಳೋದಿಲ್ಲ. ನಮ್ಮ ಪಾಪುಗೆ ಏನು ಗೊತ್ತಾ, ಜನಗಳು ಜಾಸ್ತಿ ಇದ್ದರೆ ಅವಳಿಗೆ ತುಂಬಾ ಖುಷಿ, ತುಂಬಾ ಆಟ ಆಡ್ತಾಳೆ. ಕೆಲವು ಮಕ್ಕಳು ಇರ್ತಾರೆ, ಸ್ವಲ್ಪ ಜನ ಜಾಸ್ತಿ ಇದ್ದರೆ ಇರಿಟೇಷನ್ ಆಗ್ತಾರೆ. ಆ ರೀತಿ ಆದರೆ ನಾನು ಹಂಗೆ ಅಂದ್ಕೊಂಡೆ, ಇವಳು ಜನ ಜಾಸ್ತಿ ಆದರೆ ಇರಿಟೇಷನ್ ಆಗ್ತಾಳೇನೋ ಅಂತ ಅಂದ್ಕೊಂಡೆ. ಅವಳಿಗೆ ಜನಗಳಿದ್ರೇ ತುಂಬ ಖುಷಿ. ಜನಗಳಿಲ್ಲ ಅಂತಂದರೆ ಅವಳಿಗೆ ಇರಿಟೇಷನ್ ಆಗ್ತಿರ್ತದೆ, ಮತ್ತು ಸ್ವಲ್ಪ ಕ್ರ್ಯಾಂಕಿ ಆಗ್ತಿರ್ತಾಳೆ. ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ, ಅವಳು ಜನಗಳಿದ್ದಾಗ ಫುಲ್ಲು ಸೈಲೆಂಟ್ ಆಗೋಗ್ತಾಳೆ. ಅದೇನಕ್ಕೆ ಅಂತ ಗೊತ್ತಿಲ್ಲ. ಅದು ನಮಗೆ ಒಳ್ಳೇದು ಅನಿಸುತ್ತೆ. ಜನಗಳಿದ್ದಾಗ ಹಂಗೆ ತುಂಬ ಗಲಾಟೆ ಮಾಡಿದ್ರೆ ನಮಗೂ ಇರಿಟೇಟ್ ಆಗಿರ್ತದೆ. ಪಾಪ ಏನಪ್ಪ ಹಿಂಗೆ ಆಡ್ತಾಳೆ, ಯಾರಾದರೂ ಬಂದಾಗ ಅಂತ ತುಂಬ ಬೇಜಾರಾಗುತ್ತೆ. ಆದರೆ ನನ್ನ ಮಗಳು ಆ ಥರ ಅಲ್ಲ, ತುಂಬಾ ಒಳ್ಳೆ ಹುಡುಗಿ. ಅದಾಗಿದ್ದ ನಂತರ ಪಾಪುಗೂ ಸ್ವಲ್ಪ ದೇವ್ರದ್ದು ಆಶೀರ್ವಾದ ಸಿಗಲಿ ಅಂದ್ಬಿಟ್ಟು ಪಾಪುನೂ ಕೂಡ ದೇವ್ರ ಮುಂದಕ್ಕೆ ಕೊಟ್ಟೆ ನೋಡಿ. ಪಾಪುನ ದೇವ್ರ ಮುಂದಕ್ಕೆ ಕೊಟ್ಟು ದೇವ್ರ ಆಶೀರ್ವಾದ ತೊಗೊಳ್ತಾ ಇದ್ದಾಳೆ ಅವಳು. ಯುಗಾದಿ ಹಬ್ಬ ಅಂದರೆ ನಮಗೆ ಚಿಕ್ಕವರಿಂದನೂ ತುಂಬಾ ಸ್ಪೆಷಲ್ ಫ್ರೆಂಡ್ಸ್. ಹಳ್ಳಿ ಕಡೆ ಎಲ್ಲ ಯುಗಾದಿ ಹಬ್ಬ ಅಂತಂದರೆ ಮಾವಿನಕಾಯಿ ಚಿತ್ರಾನ್ನ, ನಾವೇ ಹೋಗಿ ಮಾವಿನ ಸೊಪ್ಪು ಕಿತ್ಕೊಬರೋಕೆ ಹೋಗ್ತಿದ್ವಲ್ಲ, ಆವಾಗ ಮಾವಿನಕಾಯಿ ಕಿತ್ಕೊಬಂದು ಚಿತ್ರಾನ್ನ, ಹಾಗೆ ಮಾವಿನಕಾಯೆಲ್ಲ ಕಟ್ ಮಾಡಿಬಿಟ್ಟು ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ತಿಂತಿದ್ವಿ. ತುಂಬಾ ಚೆನ್ನಾಗಿರ್ತಿತ್ತು. ತುಂಬಾ ಮೆಮೊರೀಸ್ ಇದೆ ಯುಗಾದಿ ಹಬ್ಬದ್ದು. ಹಾಗೆ ಇನ್ನೊಂದೇನೆಂದರೆ, ಯುಗಾದಿ ಹಬ್ಬದಲ್ಲೇ ನಾವು ಚೌಕಾಬಾರ ಆಡ್ತಿದ್ವಿ. ಇವಾಗೆಲ್ಲ ರೇರ್ ಆಡೋದು. ನಾವು ಏನು ಮಾಡ್ತಿದ್ವಿ ಅಂದರೆ, ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆ ಹಾಕ್ಕೊಂಡು ಅಷ್ಟೊತ್ತಿಗೆಲ್ಲ ಅಡುಗೆ ಎಲ್ಲ ಆಗಿರೋದು, ಊಟ ಮಾಡಿಬಿಟ್ಟು ಚೌಕಾಬಾರ ಆಡೋಕ್ಕೆ ಹೋದರೆ ಇನ್ನು ಸಂಜೆವರೆಗೂ ನಾವು ನಿಜ ಹುಡುಗಿರಾಗಿದ್ರು ಅಷ್ಟೇ, ಅಂದರೆ ಹುಡುಗರ ಜೊತೆ ಅಲ್ಲ,
ನಮ್ಮ ಏಜವರು ಹುಡುಗಿರು ಫ್ರೆಂಡ್ಸ್ ಇರ್ತಾರಲ್ಲ ಅವ್ರ ಜೊತೆ ಮನೆ ಬಾಗಿಲಲ್ಲಿ ಅಥವಾ ಅವ್ರ ಮನೆ ಹತ್ರನೋ ಚೌಕೋಬಾರ ಆಡಿಕೊಂಡು ಟೈಮ್ ಪಾಸ್ ಮಾಡ್ತಿದ್ವಿ. ಯುಗಾದಿ ಹಬ್ಬನ ತುಂಬಾ ಚೆನ್ನಾಗಿರ್ತಿತ್ತು. ಸೊ ಗೈಸ್ ನೋಡಿ, ಈಗಿತ್ತು ನಮ್ಮ ಯುಗಾದಿ. ನಿಮ್ಮ ಮನೇಲಿ ನೀವು ಯಾವ ರೀತಿ ಮಾಡ್ತೀರ ಅನ್ನೋದನ್ನು ತಪ್ಪದೆ ಕಮೆಂಟ್ಸ್ ಮೂಲಕ ತಿಳಿಸಿ. ಇವಾಗ ಪೂಜೆ ಎಲ್ಲ ಆಯಿತು, ಮನೆಗೆ ಹೋಗೋಣ ಅಂದ್ಕೊಂಡು ಮನೆಗೆ ಹೋಗ್ತಾಯಿದ್ದೀವಿ. ನೋಡಿ, ಇದು ಮೊದಲೇ ಮಾಡಿದ ವೀಡಿಯೋಸ್, ಬಟ್ ನಾನು ಲಾಸ್ಟಲ್ಲಿ ಹಾಕ್ಬಿಟ್ಟಿದ್ದೀನಿ ಕ್ಲಿಪ್ಪಿಂಗ್ಸು. ಮಮ್ಮಿ ಒಬ್ಬಟ್ಟು ಯಾವತ್ತೇ ಮಾಡಿದ್ರು ಒಬ್ಬಟ್ಟಿಗೆ ಒಳ್ಳಲ್ಲೇ ರುಬ್ಬೋದು. ಮಧ್ಯ ಒಳ್ಳಾಕ್ಸ್ಬಿಟ್ಟಿದ್ವಿ, ನಾವು ಒಳಕಲ್ಲಿ ಹಾಕ್ಸ್ಬಿಟ್ಟಿದ್ದೀವಿ. ಒಳಕಲ್ಲೇ ರುಬ್ಬೋದು, ತುಂಬಾ ಟೇಸ್ಟಿಗೆ ಆಗುತ್ತೆ ಫ್ರೆಂಡ್ಸ್. ಒಬ್ಬಟ್ಟು ತುಂಬಾ ಚೆನ್ನಾಗಿರುತ್ತೆ. ನೀವು ಈ ರೀತಿ ಒಳ್ಳಲ್ಲೂ ತಿಂದಿರೋದು ಟೇಸ್ಟ್ ಮಾಡಿ, ಹಾಗೆ ಮಿಕ್ಸಿಲಿ ರುಬ್ಬಿರೋದು ಟೇಸ್ಟ್ ಮಾಡಿ. ಒಳ್ಳಲ್ಲಿ ರುಬ್ಬಿರೋದು ತುಂಬಾ ಚೆನ್ನಾಗಿರುತ್ತೆ. ಮಮ್ಮಿ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ತಿನ್ಬೋದು. ಒಬ್ಬಟ್ಟಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ವಡೆ ಕೂಡ ಮಾಡೋಣ ಅಂದ್ಕೊಂಡು ವಡೆಗೂ ಕೂಡ ಒಳ್ಳೆಲ್ಲ ರುಬ್ಕೊಳ್ಳುತ್ತೆ. ನಾವು ಹಾಗೂ ಹೇಳ್ತೀವಿ, ಮಮ್ಮಿ ಯಾರು ಸುಮ್ಮನೆ ಅದು ಒಳ್ಳೆಲ್ಲ ತೊಳೆದು ಅದು ಬ್ರಷ್ ಹಾಕ್ಬಿಟ್ಟು ಒಂದು 4-5 ಸಲ ಜಾಸ್ತಿನೇ ತೊಳಿತಾರೆ. ಇನ್ನೂ ಪುಡಿ ಹಾಕಿ ಉಜ್ಜಿ ತೊಳೆದು ಮಾಡ್ತಾರೆ. ಅದ್ರ ಬದಲು ಅದಕ್ಕೆ ಇಲ್ಲ ಅಂದ್ರೂ ತೊಳೆಯೋಕ್ಕೆ ಒಂದು ಅರ್ಧ ಗಂಟೆ ಟೈಮ್ ವೇಸ್ಟ್ ಆಗುತ್ತೆ. ಅದ್ರ ಬದಲು ಆರಾಮಾಗಿ ಜಾರಲ್ಲೇ ರುಬ್ಕೋಬೋದು ಅಂದರೆ ಮಮ್ಮಿ ಕೇಳಲ್ಲ, ಒಳ್ಳಲ್ಲೇ ರುಬ್ತೀನಿ ಅಂದ್ಕೊಂಡು ಒಳ್ಳಲ್ಲೇ ರುಬ್ಬುತ್ತೆ. ತುಂಬಾ ಚೆನ್ನಾಗಾಗಿತ್ತು. ಒಬ್ಬಟ್ಟಿನ ಸಾರು, ವಡೆ ಎಲ್ಲ ತುಂಬಾ ಅಡುಗೆ ಮಾಡಿದ್ರು. ಬಟ್ ನಾನು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ವಡೆ ಮಾಡ್ತಾಯಿದ್ದಾರೆ, ಕ್ರಿಸ್ಪಿಯಾಗಿರುತ್ತೆ. ನಮ್ಮ ಮಮ್ಮಿ ಮಾಡೋ ವಡೆ ತುಂಬಾ ಕ್ರಿಸ್ಪಿಯಾಗಿ ತುಂಬ ತೆಳ್ಳು ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಒಂಥರ ಮದ್ದೊಡೆ ಟೈಪ್ ಇರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಒಬ್ಬಟ್ಟು ನಾವು ಸ್ವಲ್ಪ ಜನ ಇರೋದ್ರಿಂದ ಸ್ವಲ್ಪನೇ ಮಾಡ್ಕೊಂಡಿದ್ದೀವಿ. ಒಬ್ಬಟ್ಟು ಜಾಸ್ತಿ ಮಾಡೋದಕ್ಕೆ. ಮಮ್ಮಿ ಎಷ್ಟು ಲೋಟದ್ದು ಇದು ಬೇಳೆ? ಅರ್ಧ ಕೆ ಜಿ. ಒಬ್ಬಟ್ಟು ಅಷ್ಟೇ, ನಮ್ಮ ಮಮ್ಮಿ ಎಲ್ಲ ಒಬ್ಬಟ್ಟನ್ನು ಮಾಡಿ ರೆಡಿ ಮಾಡಿ ಇಟ್ಟೈತೆ. ಒಬ್ಬಟ್ಟು ಹೂರ್ಣ ನೋಡಿ, ಹೆಸ್ರು ಬೇಳೆನೂ ರೆಡಿ ಆಗಿದೆ. ಊಟ ಎಲ್ಲ ಮಾಡಿದ್ವಿ. ಯುಗಾದಿ ದಿವಸ ಎಲ್ಲ ಊಟ ಎಲ್ಲ ಮುಗೀತು. ಅದಾಗಿದ್ದು ನೆಕ್ಸ್ಟ್ ಡೇನೇ ಹೊರಸ್ದೊಡ್ಕು ಬೇಗನೆ ಬಿರಿಯಾನಿ, ಮಟನ್ ಸಾಂಬಾರ್, ಹಾಗೆ ಚಿಕನ್ ಪೆಪ್ಪರ್ ಡ್ರೈ, ಹಾಗೆ ಚಿಕನ್ ಫ್ರೈ ಕೂಡ ಮಾಡಿದರು. ನಾನು ಚಿಕನ್ ಕಬಾಬ್ ತಿನ್ನಲ್ಲ ಅಂದ್ಬಿಟ್ಟು, ಆಯಿಲ್ ತುಂಬ ಡೀಪ್ ಫ್ರೈ ಮಾಡಿರ್ತಾರಲ್ಲ ಅಂದ್ಬಿಟ್ಟು ತಿನ್ನಲ್ಲ ಅಂದ್ಬಿಟ್ಟು ಚಿಕನ್ ಪೆಪ್ಪರ್ ಫ್ರೈ ಮಾಡಿಸ್ಕೊಂಡೆ. ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಮೈಲ್ಡ್ ಆಗಿರುತ್ತಲ್ಲ ಅಂದ್ಕೊಂಡು ಚಿಕನ್ ಪೆಪ್ಪರ್ ಫ್ರೈ ಮಾಡಿಸ್ಕೊಂಡೆ. ತುಂಬಾ ರೆಸಿಪೀಸ್ ಮಾಡಿದರು, ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನನಗಂತೂ ನಾನ್ ವೆಜ್ ಊಟ ಅಂದರೆ ನಂಗೆ ತುಂಬ ಇಷ್ಟ. ಸೊ ಗೈಸ್, ನೋಡಿದ್ರಲ್ಲ ಯಾವ ರೀತಿ ನಮ್ಮನೇಲಿ ಯಾವ ರೀತಿ ಹೊಸ್ದಡ್ಕು ಮಾಡ್ತೀವಿ, ಯಾವ್ಯಾವ ರೆಸಿಪೀಸ್ ಮಾಡ್ತೀವಿ ಅಂತ. ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋಸ್ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಕವನಾಸ್ ವ್ಲಾಗ್ಸ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಗೆ ಯಾವುದಾದ್ರೂ ಹೊಸ ವೀಡಿಯೋಸ್ ಯಾವ ರೀತಿ ಕಂಟೆಂಟ್ ಬೇಕು ಅಂತ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ. ನಾನು ಡೆಫಿನೆಟ್ಲಿ ಆ ವೀಡಿಯೋಸು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕವನಾಸ್ ವ್ಲಾಗ್ಸ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಶೇರ್ ಮಾಡಿ, ತಪ್ಪದೆ ಕಮೆಂಟ್ಸ್ ಮಾಡಿ ತಿಳಿಸಿ. ಇಷ್ಟೊತ್ತು ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.